ಫ್ರೆಂಡ್ಸ್, ನಮ್ಮ ಶಿವಮೇ ಸರ್ವಸ್ವಂ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಹಾಕುಂಭ ಮೇಳದಲ್ಲಿ ತೀರ್ಥ ಸ್ನಾನ ಮಾಡುವ ವಿಧಿವಿಧಾನದ ಬಗ್ಗೆ ತಿಳಿಯೋಣ. ವಿಧಿವಿಧಾನದಿಂದ ತೀರ್ಥ ಸ್ನಾನ ಮಾಡಿದರೆ ಅದರಿಂದ ಸಿಗುವ ಲಾಭಗಳೇನು ಎಂದು ನಾವು ಇವತ್ತಿನ ವಿಡಿಯೋನಲ್ಲಿ ತಿಳಿಯೋಣ. ಮೊದಲನೆಯದಾಗಿ ಕೈಗಳಿಂದ ನೀರಿನ ಸ್ಪರ್ಶ ಮಾಡಿ 3 ಬಾರಿ ತಲೆಗೆ ಪ್ರೋಕ್ಷಣೆ ಮಾಡಬೇಕು. ಗಂಗೆಯನ್ನು ಪ್ರಾರ್ಥಿಸಿ ಸ್ನಾನ ಮಾಡುವುದರಿಂದ ಅವರವರ ಪಾಪ ಕರ್ಮ ಕಳೆದು ಮೋಕ್ಷ ಪಡೆಯಬೇಕೆಂದು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ನಂತರ ಬಲಗಾಲನ್ನು ಮೊದಲಿಗೆ ಇಟ್ಟು ನದಿಯಲ್ಲಿ ಇಳಿಯಬೇಕು. ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ನಿಂತು 3 ಬಾರಿ ಈ ಮಂತ್ರವನ್ನು ಜಪಿಸುತ್ತಾ ಸಂಪೂರ್ಣವಾಗಿ ಮುಳುಗಿ ಏಳಬೇಕು. ಓಂ ಅಪವಿತ್ರೋ ವ ಪವಿತ್ರಾವ ವ ಸರ್ವವಸ್ಥಾನ ಗತೋ ಪೀವ ಯ ಸ್ಮರೇತ್ ಪುಂಡರೀಕಾಕ್ಷ ಸ ಬಾಹ್ಯಾಭ್ಯಂತರ ಶುಚಿ. ನಂತರ ಕೈ ಬೊಗಸೆಯಿಂದ 3 ಬಾರಿ ನೀರನ್ನು ಕುಡಿಯುತ್ತಾ ಆಚಮನೆ ಮಾಡಬೇಕು. ಆಚಮನೆ ನಂತರ ಸಂಕಲ್ಪ ಮಾಡಬೇಕು. ಸಂಕಲ್ಪ ಮಾಡುವುದು ಗೊತ್ತಿಲ್ಲವೆಂದರೆ ಅಲ್ಲೇ ಯಾವುದಾದರೂ ಪುರೋಹಿತರ ಸಹಾಯ ತೆಗೆದುಕೊಳ್ಳಬಹುದು. ಇಲ್ಲವೆಂದರೆ ತಾಯಿ ಗಂಗೆಯನ್ನು ಆಶೀರ್ವದಿಸು ಎಂದು ಪ್ರಾರ್ಥನೆ ಮಾಡಿಕೊಳ್ಳಬಹುದು. ಮತ್ತೆ 4 ಬಾರಿ ಗಂಗೆಯಲ್ಲಿ ಮುಳುಗಿ ಗಾಯತ್ರಿ ಮಂತ್ರವನ್ನು 10 ಸಲವಾದರೂ ಪಠಿಸಬೇಕು. 108 ಬಾರಿ ಜಪಿಸಿದರೆ ಇನ್ನೂ ಶ್ರೇಷ್ಠ. ಗಾಯತ್ರಿ ಮಂತ್ರ ಬರದಿರುವವರು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಕೊನೆಯದಾಗಿ 2 ಬೊಗಸೆ ಕೈಯ ತುಂಬ ನೀರನ್ನು ತುಂಬಿಕೊಂಡು 3 ಬಾರಿ ನೀರನ್ನು ನದಿಯಲ್ಲಿಯೇ ಬಿಡಬೇಕು. ಇದಾದ ನಂತರ ಅವರವರ ಶಕ್ತಿಗೆ ಅನುಸಾರವಾಗಿ ಬ್ರಾಹ್ಮಣರಿಗೆ ಅನ್ನದಾನ ಮಾಡುವುದರಿಂದ ಸಂಪೂರ್ಣ ಫಲ ಸಿಗುತ್ತದೆ. ಕುಂಭ ಸ್ನಾನ ಪೂರ್ಣವಾಗಬೇಕೆಂದರೆ ಅಲ್ಲಿಯೇ ಇರುವ ಮಾಧವ ದೇವಸ್ಥಾನ, ಆಲೋಪಿ ಶಕ್ತಿಪೀಠ, ಅಕ್ಷಯವಟ, ನಾಗವಾಸುಕಿ ಹಾಗೂ ಭಾರದ್ವಾಜ ಆಶ್ರಮ, ಸೋಮೇಶ್ವರ ಮಹಾದೇವ ದೇವಸ್ಥಾನದ ದರ್ಶನ ಮಾಡಬೇಕು. ನಮಸ್ಕಾರ.